ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ತುಂಬ ಜನಕ್ಕೆ ನಾವು ಕೊಡ್ತಾ ಇರುವಂಥ ಸ್ವಿಚ್ ವರ್ಡ್ಸು ತುಂಬ ರಿಸಲ್ಟನ್ನು ಕೊಡ್ತಾ ಇದೆ. ಎಷ್ಟು ಜನಕ್ಕೆ ರೀಚ್ ಆಗಿದೆಯೋ ಅಷ್ಟು ಜನಕ್ಕೂ ಕೂಡ ತುಂಬ ಗುಡ್ ರಿಸಲ್ಟು, ಗ್ರೇಟ್ ರಿಸಲ್ಟು, ಹಾಗೆ ಸಕ್ಸಸ್ಫುಲ್ ಆಗಿ ಸ್ವಿಚ್ ವರ್ಡ್ಸು ವರ್ಕ್ ಆಗ್ತಾ ಇದೆ. ಅದರಲ್ಲೂ ನಾವು ಕೊಟ್ಟಿರೋವಂಥ ಸಾಕಷ್ಟು ಜಾಬಿಗೆ ರಿಲೇಟೆಡ್ ಇರೋವಂಥ ಸ್ವಿಚ್ ವರ್ಡ್ಸ್ ಅಂತೂ ತುಂಬ ಜನಕ್ಕೆ ಜಾಬು ಸಿಕ್ಕಿರೋದ್ರಿಂದ ತುಂಬ ಜನ ಮೆಸೇಜ್ ಮಾಡಿ ಎಲ್ಲರೂ ಹೇಳ್ತಾ ಇದ್ದೀರಿ. ನನಗೆ ತುಂಬಾ ಖುಷಿಯಾಗಿದೆ. ಹಾಗೂ ಯಾರಿಗೆಲ್ಲ ಜಾಬ್ ಸಿಕ್ಕಿದೆಯೋ ಅವ್ರು ಎಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ಹಾಗೆ ನೀವು ನಮ್ಮ ವಿಡಿಯೋಸ್ನ ನೋಡ್ತಾ ಇರಿ. ಸಾಕಷ್ಟು ನಿಮಗೆ ಸ್ವಿಚ್ ವರ್ಡ್ಸ್ಗಳು, ವೇದಿಕ್ ಸ್ವಿಚ್ ವರ್ಡ್ಸು, ಏಂಜಲ್ ನಂಬರು, ಹಾಗೆ ಸಾಕಷ್ಟು ರೆಮಿಡೀಸ್ ಇರುವಂಥ ಚಾನಲ್ಲು ನಮ್ಮ ವೇದಿಕಾ ನಯನ ಕಾನ್ಶಿಯಸ್ ಐಸ್. ಇವತ್ತು ನಾನು ನಿಮಗೆ ತಗೊಂಡು ಬಂದಿರೋದು ಮತ್ತೊಂದು ಪವರ್ಫುಲ್ ಆಗಿರುವಂಥ ವೂಲ್ಫಿನ ಮತ್ತೊಂದು ಸ್ವಿಚ್ ವರ್ಡನ್ನು ತಗೊಂಡು ಬಂದಿದ್ದೀನಿ. ವೂಲ್ಫಿಂದ ಸಾಕಷ್ಟು ಸ್ವಿಚ್ ವರ್ಡ್ಸನ್ನು ನಾವು ನಮ್ಮ ಚಾನಲ್ ಮುಖಾಂತರ ನಿಮಗೆ ತುಂಬ ವೂಲ್ಫಿಗೆ ರಿಲೇಟೆಡ್ ಆಗಿರುವಂಥ ಸ್ವಿಚ್ ವರ್ಡ್ಸ್ಗಳನ್ನು ಹೇಳಿದ್ದೀನಿ. ಇವತ್ತು ನಾನು ತಗೊಂಡು ಬಂದಿರುವಂಥ ವೂಲ್ಫಿಂದ ಯಾವ ಸ್ವಿಚ್ ವರ್ಡನ್ನು ತಂದಿದ್ದೀನಿ ಅಂದರೆ, ನಿಮಗೆ ಏನು ಅಪ್ರೂವಲ್ ಆಗಬೇಕು ಅಥವಾ ಸ್ಯಾಂಕ್ಷನ್ ಆಗಬೇಕು, ಯಾವುದು ನಿಮಗೆ ಅಪ್ರೂವಲ್ ಆಗಬೇಕು ಅಂತ ಹೇಳಿ ನೋಡಿ. ಇವಾಗ ನೀವು ಎಲ್ಲರೂ ಡ್ರೀಮ್ ಜಾಬು, ಗವರ್ನಮೆಂಟ್ ಜಾಬು, ಇದೇ ಕಂಪ್ನಿನಲ್ಲಿ ನನಗೆ ಜಾಬ್ ಸಿಗಬೇಕು, ನಾನು ಏನು ಓದಿದ್ದೀನೋ ಅದಕ್ಕೆ ತಕ್ಕಂಗೆ ನಾನು ಇದೇ ಥರನೇ ಈ ಒಂದು ಡಿಪಾರ್ಟ್ಮೆಂಟಿಗೆ ಹೋಗಬೇಕು, ಈ ಒಂದು ಫೀಲ್ಡಿಗೆ ಹೋಗಬೇಕು, ಅಮೇರಿಕಕ್ಕೆ ಹೋಗಬೇಕು, ಜಪಾನ್ಗೆ ಹೋಗಬೇಕು, ಲಂಡನ್ಗೆ ಹೋಗಬೇಕು ಅಂತ ಅಂದ್ಕೊಂಡು ನೀವೆಲ್ಲ ಯಾರ್ಯಾರೆಲ್ಲ ಟ್ರೈ ಮಾಡ್ತಾ ಇದ್ದೀರೋ ಎಲ್ಲರಿಗೂ ನಾನು ಇವತ್ತು ಯಾವುದನ್ನು ತಗೊಂಡು ಬಂದಿದ್ದೀನಿ ಅಂದರೆ, ವೂಲ್ಫಿನ ಪವರ್ಫುಲ್ ಆಗಿರೋಂಥ ಈ ಸ್ವಿಚ್ ವರ್ಡ್ ಯಾವುದು ಅಂತ ಹೇಳಿದ್ರೆ ಅಪ್ರೂವ್ ಮಾಡೋಕ್ಕೆ ಮತ್ತು ಸ್ಯಾಂಕ್ಷನ್ ಮಾಡಲಿಕ್ಕೆ ತಗೊಂಡು ಬಂದಿರೋ ಅಂಥದ್ದು. ಈಗ ನಾನು ತುಂಬ ನಿಮಗೆ ಕನ್ಫ್ಯೂಷನ್ ಮಾಡೋಕ್ಕೆ ಹೋಗಲ್ಲ. ನೋಡಿ, ನೀವು ಯಾವುದನ್ನ ನೀವು ಓದಿದ್ದೀರಿ ಅದ್ರ ಮೇಲೇ ನಿಮಗೆ ಜಾಬು ಯಾವುದು ನಮಗೆ ಜಾಬ್ ಬರುತ್ತೆ ಅನ್ನುವಂಥದ್ದು ನಿಮಗೆ ಗೊತ್ತಿರುತ್ತೆ. ಗೌರ್ನಮೆಂಟ್ ಜಾಬನ್ನು ತುಂಬ ಜನ ಪ್ರಯತ್ನ ಪಡ್ತಾ ಇದ್ದೀರಿ, ಹಾಗೂ ಸಾಕಷ್ಟು ಜನರಿಗೆ ಗೌರ್ನಮೆಂಟ್ ಜಾಬ್ ಸಿಕ್ಕಿದೆ. ಇಷ್ಟೆಲ್ಲ ಇರುವಾಗ ಇವತ್ತು ನಾನು ನೀವು ಯಾವ ಡಿಪಾರ್ಟ್ಮೆಂಟಿಗೆ ನಿಮ್ಮ ಅಪ್ಲಿಕೇಶನನ್ನು ಹಾಕ್ತಿರೋ ಅಲ್ಲಿ ನಿಮಗೆ ಅಪ್ಲಿಕೇಶನ್ ಅಪ್ರೂವ್ ಆಗಬೇಕು, ಮತ್ತು ನೀವು ಜಾಬ್ ಸಿಗಬೇಕು. ನಿಮಗೆ ಸ್ಯಾಂಕ್ಷನ್ ಅಂದ ತಕ್ಷಣವೇ ನಮಗೆ ಬರೀ ಮನಿ ಸ್ಯಾಂಕ್ಷನ್ ಆಯಿತು ಅಥವಾ ಇನ್ನೇನೋ ಲೋನ್ ಸ್ಯಾಂಕ್ಷನ್ ಆಯಿತು ಅಂತಲ್ಲ. ಸ್ಯಾಂಕ್ಷನ್ ಅನ್ನೋ ಮೀನಿಂಗ್ಗೆ ನಾವು ಏನನ್ನ ಪಡ್ಕೊಂಡಿದ್ದೀವಿ, ನಾವೇನನ್ನ ಗಳಿಸ್ಕೊಂಡಿದ್ದೀವಿ, ನಮಗೆ ಅದು ದಕ್ಕಿದೆ ಅನ್ನುವಂಥ ಮೀನಿಂಗಲ್ಲಿ ನಾವು ಇದನ್ನು ತಗೊಳ್ತಾ ಇದ್ದೀವಿ. ಹಾಗೆ ನಾವು ಯಾವ ಡಿಪಾರ್ಟ್ಮೆಂಟಿಗೆ ನೀವು ಹಾಕ್ತಾ ಇದ್ದೀರೋ ಇದನ್ನ ನೀವು ತುಂಬ ತುಂಬ ಮನಸ್ಸಿನಲ್ಲಿ ಸರಿಯಾಗಿ ನೀವು ಅರ್ಥ ಮಾಡ್ಕೊಳ್ಬೇಕು. ಮೊದಲು ನೀವು ನಿಮ್ಮ ಎಜುಕೇಷನ್ನು ಯಾವ ಫೀಲ್ಡಿಗೆ, ಯಾವ ಡಿಪಾರ್ಟ್ಮೆಂಟಿಗೆ, ಎಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕು ಅನ್ನುವಂಥದ್ದನ್ನ ಕರೆಕ್ಟಾಗಿ ನೀವು ಮೈಂಡ್ ಸೆಟ್ ಮಾಡ್ಕೊಳ್ಳಿ. ಮೈಂಡ್ ಸೆಟ್ ಮಾಡಿಕೊಂಡ ನಂತರ ನೀವೇನು ಮಾಡಬೇಕು, ಪ್ಲೇನ್ ಶೀಟ್ ತಗೊಳ್ಳಿ. ಓಕೆ, ಸೊ ಪ್ಲೇನ್ ಶೀಟ್ ತಗೊಂಡ್ಬಿಡಿ. ನೀವು ಈ ಪ್ಲೇನ್ ಶೀಟ್ ತಗೊಂಡ್ಬಿಟ್ಟು ನೀವು ಇಲ್ಲಿ ಸಾಕಷ್ಟು ನಿಮ್ಮ ಜಾಬಿಗೆ ರಿಲೇಟೆಡ್ ಆಗಿರುವಂತ ಅಫರ್ಮೇಷನ್ಸ್ಗಳನ್ನು ಹಾಕೊಳ್ಳಿ. ಏನೇನೆಲ್ಲ ಹಾಕೊಳ್ಬೇಕು ಅಂತ ಹೇಳಿದ್ರೆ, ನಾನು ಓದಿರೋಗೆ ತಕ್ಕಂತಹ ನನ್ನ ಕನಸಿನ ಜಾಬು ಸಿಕ್ಕಿದೆ ಅಂತ ಹೇಳಿ ಲೈನಲ್ಲಿ ನೀವು ಬರ್ಕೊಳ್ಬೇಕು. ನನಗೆ ನನ್ನ ಓದಿಗೆ ತಕ್ಕಂತಹ ಸ್ಯಾಲರಿ ಕೂಡ ನನಗೆ ಸಿಕ್ಕಿದೆ, ನನಗೆ ಈ ಕಂಪನಿಯಲ್ಲಿ ಮನಸ್ಸಿಗೆ ತೃಪ್ತಿಕರವಾದಂಥ ಕೆಲಸ ಮತ್ತು ಸಂಬಳ ಎರಡೂ ಸರಿಯಾಗಿ ನನಗೆ ಸಿಕ್ಕಿದೆ ಅಂತ ಹೇಳಿ ಹಾಕೊಳ್ಳಿ. ನಾನು ಅಂದರೆ ಇವಾಗ US ಹೋಗ್ಬೇಕು ಅಂದರೆ ಇರುತ್ತೆ ಅಲ್ಲ, ಒಬ್ಬೊಬ್ರದ್ದು ಒಂದೊಂದು ಥರ ಡ್ರೀಮ್ ಜಾಬ್ ಇರುತ್ತೆ ಅಲ್ವಾ. ನೀವು ಏನಂತ ಹೇಳ್ಕೋಬೇಕು, ನಾನು ಹಿಂಗೆ ಸ್ಟೇಟ್ಸ್ಗೆ ಹೋಗ್ತಾ ಇದ್ದೀನಿ, ಅಲ್ಲಿ ನನಗೆ ಜಾಬು ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ, ಅಪ್ರೂವ್ ಆಗಿದೆ ನಮ್ಮದು ಅಪ್ಲಿಕೇಶನ್ನು, ನನಗೆ ಜಾಬ್ ಸಿಕ್ಕಿದೆ ಅಂತ ಹೇಳಿ ಹಾಕ್ಕೊಳ್ಳಿ. ಹಾಗೆ ಯಾವುದಾದ್ರೂ ಬ್ಯಾಂಕಿಗೆ ಹೋಗ್ಬೇಕಾ, ಎನಿ ಫೀಲ್ಡ್, ನಿಮ್ಮ ಯಾವ ಡಿಪಾರ್ಟ್ಮೆಂಟಿಗೆ ನೀವು ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಎಜುಕೇಷನ್ ಫೀಲ್ಡಲ್ಲಿ ನಿಮ್ಮ ಜಾಬ್ ಸಿಗಬೇಕು ಅಂದ್ಕೊಂಡಿದ್ದೀರಾ. ಯಾಕಂದರೆ ತುಂಬ ಜನ BEd ಆಗಿದೆ, MEd ಆಗಿದೆ, PhD ಆಗಿದೆ, ಲೆಕ್ಚರಿಂಗ್ ಪೋಸ್ಟಿಗೆ ನಾವು ಹೋಗಬೇಕು, ಗವರ್ನಮೆಂಟ್ ಕಾಲ್ ಮಾಡಿಲ್ಲ. ನಿಮಗನ್ಸುತ್ತೆ ನಾನು ಓದಿರೋಂಥ ಸಬ್ಜೆಕ್ಟಿಗೆ ಯಾವ ಕಾಲೇಜಲ್ಲಿ, ಯಾವ ಊರಲ್ಲಿ ನಾವು ಯಾವ ರೀತಿ ಜಾಬ್ ತಗೊಳ್ಬೇಕು ಅಂತೇಳಿ
ಮತ್ತೆ ನಿಮಗೆ ಅದಕ್ಕೆ ತಕ್ಕ ಹಾಗೆ ಸ್ಯಾಲರಿ ಏನ್ ಬರುತ್ತೆ ಅನ್ನೋದು ನಿಮಗೆ ಗೊತ್ತಿರುತ್ತೆ. ದಟ್ ಈಸ್ ಯುವರ್ ಡ್ರೀಮ್ ಜಾಬ್. ಹಾಗೆ ಬ್ಯಾಂಕಿಗೆ ನೀವು ಟ್ರೈ ಮಾಡ್ತಾ ಇದ್ದೀರಾ ಅಥವಾ ಬೇರೆ ಯಾವುದೇ ಒಂದು ಡಿಪಾರ್ಟ್ಮೆಂಟ್ಗಳಿಗೆ ಟ್ರೈ ಮಾಡ್ತಾ ಇದ್ದೀರಾ, ಅದನ್ನ ನಿಮ್ಮ ಮೈಂಡ್ ಅಲ್ಲಿ ಸ್ಪಷ್ಟವಾಗಿ ನೀವು ಇಟ್ಕೊಳ್ಬೇಕು. ನೋಡಿ, ಒಂದು ಅಫರ್ಮೇಶನ್ ಮಾಡ್ಕೊಳ್ತೀರಾ ಅಂದ್ರೆ ಒಂದು ಯಾವುದೇ ಒಂದು ಸ್ವಿಚ್ ವರ್ಡ್ಸ್ ಅನ್ನ, ಏಂಜಲ್ ನಂಬರ್ಸ್ ಅನ್ನ ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಯಾವತ್ತೂ ನೀವು ಸುಮ್ಮನೆ ಮಾಡಕ್ ಹೋಗ್ಬೇಡಿ. ಟೇಕ್ ಯುವರ್ ಓನ್ ಟೈಮ್ ಅಂತಾನೆ ಹೇಳ್ತೀನಿ. ಒಂದು 5-10 ನಿಮಿಷ ಸಮಾಧಾನವಾಗಿ ಕುತ್ಕೊಂಡು ಒಂದು ಈ ತರ ಪೇಪರ್ ಪೆನ್ ಇಟ್ಕೊಂಡು ಕುತ್ಕೊಳ್ಳಿ. ನೀವು ಕುತ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಏನಿದೆ, ನಾನು ಏನು ಓದಿದ್ದೀನಿ, ಎಷ್ಟು ಸ್ಯಾಲರಿ ಬೇಕು, ಯಾವ ಡಿಪಾರ್ಟ್ಮೆಂಟಿಗೆ ನಾನು ಅಪ್ಲಿಕೇಶನ್ ಹಾಕಬೇಕು, ಅಲ್ಲಿಂದ ಅದು ಅಪ್ರೂವ್ ಆಗಿ ಬರಬೇಕು, ನನ್ನದು ಒಂದು ಜಾಬ್ ಸ್ಯಾಂಕ್ಷನ್ ಅಂತಾನೆ ನೀವು ಕರೆದ್ರೆ ತಪ್ಪೇನೂ ಇಲ್ಲ. ಯಾಕೆ ಅಂದ್ರೆ ನಾವು ಇವತ್ತು ಕೊಡ್ತಾ ಇರುವಂತ ಸ್ವಿಚ್ ವರ್ಡ್ ಅಪ್ರೂವ್ ಅಂಡ್ ಸ್ಯಾಂಕ್ಷನ್ ಅಂತಾನೆ ನಮಗೆ ಕೊಟ್ಟಿರುವಂತ ಸ್ವಿಚ್ ವರ್ಡ್. ಸೊ ಹಾಗಾಗಿ ನಿಮಗೆ ಎಲ್ಲಿ ಹೇಗೆ ಸ್ಯಾಂಕ್ಷನ್ ಆಗ್ಬೇಕು ಅನ್ನೋವಂಥದ್ದನ್ನ ನೀವು ಇಟ್ಕೊಂಡು ಮೈಂಡ್ ಅಲ್ಲಿ ನೀವು ಮಾಡ್ಬೇಕಾಗತ್ತೆ. ಸೊ ತುಂಬಾ ಅಫರ್ಮೇಶನ್ ನಿಮಗೆ ಮಾಡ್ಕೊಳಕ್ ಆಗ್ಲಿಲ್ಲ ಅಂತ ಹೇಳಿದ್ರು ಕೂಡ ಸಿಂಪಲ್ ಆಗಿ ನನಗೆ ನನ್ನ ಕನಸಿನ ಜಾಬ್ ಸಿಕ್ಕಿದೆ, ನನಗೆ ನನ್ನ ಕನಸಿನ ಜಾಬಿನ ಜೊತೆಲಿ ಕನಸಿನ ಸ್ಯಾಲರಿ ಕೂಡ ಸಿಕ್ಕಿದೆ, ನಾನು ಈ ಜಾಬ್ ಅಲ್ಲಿ ತುಂಬಾ ಸಂತೋಷವಾಗಿದ್ದೇನೆ, ನಾನು ಖುಷಿಯಾಗಿ ತಿಂಗಳ ನನ್ನ ಸ್ಯಾಲರಿಯನ್ನು ತೆಗೆದುಕೊಳ್ಳುತ್ತಿದ್ದೇನೆ, ನಾನು ದಿನ ಜಾಬಿಗೆ ಹೋಗುವಾಗ ನೆಮ್ಮದಿ, ಆರೋಗ್ಯ ಮತ್ತು ಸಮಾಧಾನವಾಗಿ ನಾನು ಹೋಗುತ್ತೇನೆ. ಅಂದ್ರೆ ಹೆಲ್ದಿ ಮೈಂಡ್ ಅಲ್ಲಿ ಹೋಗ್ತಾ ಇದ್ದೀನಿ, ಹೆಲ್ದಿ ಜಾಬ್ ನಂದು ವರ್ಕ್ ಇದೆ, ನೇಚರ್ ಆಫ್ ವರ್ಕ್ ಅಂತ ಹೇಳ್ತೀವಿ ಅಲ್ವಾ, ಅದು ನನ್ನ ಒಂದು ಆಸೆಯ, ಇಚ್ಛೆಯ, ಕನಸಿನ, ಮನಸ್ಸಿಗೆ ಸಮಾಧಾನ ಕೊಡುವಂತ ಒಂದು ಕೆಲಸ ನನಗೆ ಸಿಕ್ಕಿದೆ. ಅಷ್ಟೇ ಅಲ್ಲ, ಸ್ಯಾಲರಿ ಕೂಡ ನನಗೆ ಸಿಕ್ಕಿದೆ ಅಂತ ಹೇಳಿ ಇದನ್ನ ನೀವು ಮನಸ್ಸಿನಲ್ಲಿ ಹಾಕೊಳ್ಳಿ. ಇಷ್ಟು ನಾನು ನಿಮಗೆ ಎಕ್ಸಾಂಪಲ್ ಆಗಿ ಕೊಟ್ಟಿದ್ದೀನಿ. ನೀವು ಯಾವ ಒಂದು ಡಿಪಾರ್ಟ್ಮೆಂಟಿಗೆ ಹೋಗ್ಬೇಕು ಅನ್ಕೊಂಡಿದ್ದೀರೋ ಆ ಡಿಪಾರ್ಟ್ಮೆಂಟ್ ಅನ್ನ ಸ್ಪಷ್ಟವಾಗಿ ಮೈಂಡ್ ಅಲ್ಲಿ ಇಟ್ಕೊಂಡು ಅಲ್ಲಿ ನೀವು ಕೆಲಸ ಮಾಡ್ತಾ ಇರೋದನ್ನ ಸ್ಪಷ್ಟವಾಗಿ ನೀವು ಕಣ್ಣನ್ನ ಮುಚ್ಕೊಂಡಾಗ ಎಲ್ಲಿ ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರೋ ಅಲ್ಲಿನ ಒಂದು ವಾತಾವರಣವನ್ನ ನೀವು ಸೃಷ್ಟಿ ಮಾಡ್ಕೊಳ್ಬೇಕಾಗತ್ತೆ. ಕಣ್ಣು ಮುಚ್ಕೊಂಡು ನಾವು ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಗವರ್ನಮೆಂಟ್ ಲೆಕ್ಚರರ್ ಆಗಿ ನನಗೆ ಜಾಬ್ ಸಿಕ್ಕಿದೆ ಅಂತ ತಿಳ್ಕೊಳ್ಳಿ. ನಾನೇನ್ ಮಾಡ್ತೀನಿ, ಒಂದು ಕಾಲೇಜಲ್ಲಿ, ಗವರ್ನಮೆಂಟ್ ಕಾಲೇಜಲ್ಲಿ ನಾನು ಪಾಠ ಮಾಡ್ತಾ ಇರೋ ತರ ಕ್ಲಾಸ್ ಅಲ್ಲಿ ಸ್ಟೂಡೆಂಟ್ಸ್ ಗಳ ಮುಂದೆ ನಾನು ಒಂದು ಡಯಾಸ್ ಮೇಲೆ, ಬೋರ್ಡ್ ಮೇಲೆ ನಾನು ಪಾಠ ಮಾಡ್ತಾ ಇರೋ ತರ ಒಂದು ವಿಜುವಲೈಸ್ ಮಾಡ್ತಾ ಸ್ಟೂಡೆಂಟ್ಸ್ ಗಳ ಜೊತೆನಲ್ಲಿ ಹೇಗೆ ನಾನು ಪಾಠ ಮಾಡ್ತೀನಿ, ಇಂಟರಾಕ್ಟ್ ಮಾಡ್ತೀನಿ, ಖುಷಿಯಿಂದ ಇರ್ತೀನಿ, ಕ್ವಶನ್ ಅಂಡ್ ಆನ್ಸರ್, ಎಕ್ಸ್ಪ್ಲನೇಷನ್, ಪ್ರತಿಯೊಂದು ಇಮ್ಯಾಜಿನೇಷನ್ ಮಾಡ್ಕೊಂಡು ವಿಜುವಲೈಸ್ ಮಾಡ್ಕೊಂಡು ನಾನು ಐ ಆಮ್ ವೆರಿ ಹ್ಯಾಪಿಲಿ ಡೂಯಿಂಗ್ ಮೈ ದಿಸ್ ಡ್ರೀಮ್ ಜಾಬ್ ಅಂತ ಹೇಳಿ ನಾವು ಹೇಳ್ತಾ ನೀವು ಏನ್ ಹೇಳ್ಬೇಕು. ಮತ್ತೆ ನೀವು ಮಂತ್ ಎಂಡ್ ಆದ ತಕ್ಷಣನೇ ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನ ಕೂಡ ನೀವು ವಿಜುವಲೈಸ್ ಮಾಡ್ಕೋಬೇಕು. ಅದರಲ್ಲಿ ನನಗೆ 1 lakh ಸ್ಯಾಲರಿ ಬಂದಿದೆ. ಇದು ನಾನು ನಿಮ್ಗೆ ಎಕ್ಸಾಂಪಲ್ ಹೇಳ್ತಾ ಇರೋವಂಥದ್ದು. ಯಾಕೆಂದ್ರೆ ನಿಮ್ಗೆ ಅನ್ಸ್ಬೋದು ಎಷ್ಟು ಸ್ಯಾಲರಿ ಅಂತ ನಾವು ಮನ್ಸಲ್ಲಿ ಇಟ್ಕೋಬೇಕು ಅಂತ. ಗವರ್ನಮೆಂಟ್ ಅಂದ್ರೆ ಗವರ್ನಮೆಂಟ್ ಫಿಕ್ಸ್ ಮಾಡಿರುತ್ತೆ. ಅಕಾರ್ಡಿಂಗ್ ಟು ನಿಮ್ಮ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ನಿಮಗೆ ಗವರ್ನಮೆಂಟ್ ಸ್ಯಾಲರಿ ಎಷ್ಟೆಷ್ಟು ಬರಬೇಕು ಅಂತ ಹೇಳಿ ನೀವು ಅದನ್ನ ಇಮ್ಯಾಜಿನ್ ಮಾಡ್ಕೊಂಡು ವಿಜುವಲೈಸ್ ಮಾಡ್ಕೊಂಡು ಸಂಪೂರ್ಣವಾಗಿ ಮನಸ್ಸಿನಲ್ಲಿ ಅದನ್ನ ಸೆಟ್ ಮಾಡ್ಕೊಂಡ್ಬಿಡ್ಬೇಕು. ಅದನ್ನೇ ಇಂಟೆನ್ಷನ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಲ್ವಾ, ಅದನ್ನ ಸೆಟ್ ಮಾಡ್ಕೊಂಡು ನೀವು ಇಷ್ಟೆಲ್ಲ ಮಾಡ್ತಾ ಈಗ ನಾನು ನಿಮಗೆ ಕೊಡ್ತಾ ಇರೋಂತ ಈ ಒಂದು ಬ್ಯೂಟಿಫುಲ್ ಆಗಿರುವಂತ ಈ ಒಂದು ಸ್ವಿಚ್ ವರ್ಡ್ ಅನ್ನ ನಿಮಗೆ ನಾನು ಹೇಳ್ತಾ ಇದ್ದೀನಿ. ಬನ್ನಿ, ಯಾವ ಸ್ವಿಚ್ ವರ್ಡ್ ಅನ್ನ ನಾನು ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ವೂಲ್ಫ್, ಹಾರ್ಸ್, ಕನ್ಸಿಡರಬಲ್, ಕ್ರಿಸ್ಟಲ್, ರೀಚ್, ಡಿವೈನ್, ಆರ್ಡರ್, ಫೈಂಡ್ ಅಂತ ಅಲ್ಲಿಗೆ ಬನ್ನಿ. ನನ್ನ ಬ್ರಾಕೆಟ್ ಅಲ್ಲಿ ನಿಮ್ಮ ಏನಂದ್ರೆ ವಾಟ್ ಅಪ್ರೂವಲ್ ಯು ವಾಂಟ್ ಅಂತ ನಾನು ಬರ್ದಿರ್ತೀನಿ. ನಿಮ್ಗೆ ಯಾವುದು ಅಪ್ರೂವಲ್ ಆಗ್ಬೇಕು ಅಂತ ಹೇಳಿ ಬ್ರಾಕೆಟ್ ಅಲ್ಲಿ ನಾನು ಕೊಟ್ಟಿರ್ತೀನಿ. ಬ್ರಾಕೆಟ್ ಅಲ್ಲಿ ಬಂದ ತಕ್ಷಣ ನಾನು ಇವತ್ತಿನ ನನ್ನ ಒಂದು ಎಕ್ಸಾಂಪಲ್ ಆಗಿ ಗವರ್ನಮೆಂಟ್ ಕಾಲೇಜ್ ಲೆಕ್ಚರರ್ ಅಂತ ತಗೊಂಡಿದ್ದೀನಿ. ಸೊ ಹಾಗಾಗಿ ನಾನು ಗವರ್ನಮೆಂಟ್ ಕಾಲೇಜ್ ಲೆಕ್ಚರರ್ ಆಗಿದ್ದೀನಿ ಅಂತ ಅನ್ಕೊಂಡು ಅಲ್ಲಿ ನಾವು ಅಂತ ಹೇಳಿ ಡನ್,
ಲಾಸ್ಟ್ ಅಲ್ಲಿ ನಾವು ಡನ್ ಅಂತ ಹೇಳಿ ಹಾಕೊಳ್ಬೇಕು. ಮತ್ತೊಮ್ಮೆ ಬೇಕಂದ್ರೆ ವಿಡಿಯೋನ ಸ್ವಲ್ಪ ಹಿಂದಕ್ಕೆ ಹೋಗಿ ನಾನು ಏನ್ ಹೇಳಿದೀನಿ ಅದನ್ನ ಕೇಳಿ ನೀವು, ಯಾಕಂದ್ರೆ ತುಂಬಾ ಅದನ್ನೇ ಹೇಳ್ತಾ ಹೋದ್ರೆ ಟೈಮು ವೇಸ್ಟ್ ಆಗುತ್ತೆ, ವಿಡಿಯೋ ಕೂಡ ಲೆಂತಿ ಆಗುತ್ತೆ. ಸೊ ಇದನ್ನ ನೀವು ರಿಪೀಟೆಡ್ಲಿ ಈ ಒಂದು ಸ್ವಿಚ್ ವರ್ಡ್ ಅನ್ನ ನೀವು ಚಾಂಟ್ ಮಾಡ್ತಾ ಹೋಗಿ. ವೂಲ್ಫ್ ಇಂದ ಯಾವುದೇ ಒಂದು ನೀವು ತಗೊಂಡ್ರು ಕೂಡ ತುಂಬಾ ವಂಡರ್ಫುಲ್ ಆಗಿ ಕೆಲಸ ಮಾಡಿಕೊಡುತ್ತೆ. ವೂಲ್ಫಿನ ಅಂದ್ರೆ ಮ್ಯಾಜಿಕ್ ಅಂತಾನೆ ಹೇಳಬಹುದು. ಈ ಒಂದು ಮ್ಯಾಜಿಕ್ ನಿಮ್ಮ ಡ್ರೀಮ್ ಜಾಬ್ ಅನ್ನ ಹೇಗೆ ಅಪ್ರೂವಲ್ ಮಾಡಿಸಿ ಕೊಡುತ್ತೆ, ಹೇಗೆ ಸ್ಯಾಂಕ್ಷನ್ ಮಾಡಿಸಿ ಕೊಡುತ್ತೆ ನಿಮಗೆ ಕೆಲಸ ಅನ್ನೋದನ್ನ ನೀವು ತುಂಬಾ ಒಂದು ಮಿರಾಕ್ಯುಲಸ್ ಆಗಿ ತುಂಬಾ ಪವರ್ಫುಲ್ ಆಗಿ ಈ ಒಂದು ವೂಲ್ಫಿನ ಮಂತ್ರ ಅಂತಾನೆ ಹೇಳ್ಬೋದು. ಈ ಒಂದು ಸ್ವಿಚ್ ವರ್ಡ್ ನಿಮಗೆ ಜಾಬ್ ಅನ್ನ ತಂದು ಕೊಡುತ್ತೆ. ಸೊ ಹಾಗಾದ್ರೆ ಇದನ್ನ ನಾನು ಹೇಳಿದೀನಿ, ನೀವೊಂದು ವೈಟ್ ಶೀಟ್ ಅಲ್ಲಿ ನೀವು ಇದನ್ನ ಬರಿತಾ ಹೋಗಿ ಅಂತಾನು ಹೇಳಿದೀನಿ. ನಾನು ಏನಕ್ಕೆ ವೈಟ್ ಶೀಟ್ ತಗೊಳ್ಳಿ ಅಂತ ಹೇಳ್ತೀನಿ ಅಂದ್ರೆ, ಒಂದು ಸಾರಿ ನೀವು ಅಫರ್ಮೇಶನ್ ಮಾಡ್ಕೊಂಡಿದ್ದು ಮತ್ತೆ ರಾತ್ರಿ ಮಾಡ್ಬೇಕು ಅಂದಾಗ ಮತ್ತೆ ನಿಮಗೆ ಚೇಂಜ್ ಆಗತ್ತೆ. ಸೊ ಪದೇ ಒಂದೊಂದ್ ಸರಿ ಒಂದೊಂದು ಅಫರ್ಮೇಶನ್ ಮಾಡ್ಕೋಬೇಡಿ. ಯಾವುದನ್ನ ನೀವು ಮಾಡಿರ್ತೀರೋ ಅದನ್ನೇ ನೀವು ಬೆಳಿಗ್ಗೆ ಒಂದ್ಸಾರಿ ರಾತ್ರಿ ಒಂದ್ಸಾರಿ, ಬೆಳಿಗ್ಗೆ ಒಂದ್ಸಾರಿ ರಾತ್ರಿ ಒಂದ್ಸಾರಿ ಖಂಡಿತವಾಗಿ ನಿಮ್ಮ ಡ್ರೀಮ್ ಜಾಬ್ ನಿಮಗೋಸ್ಕರ, ನಿಮ್ಮ ಲೈಫಿಗೋಸ್ಕರ, ನಿಮ್ಮ ಒಂದು ಸಂತೋಷಕ್ಕೋಸ್ಕರ ನೀವು ಮಾಡ್ತಾ ಇರೋವಂಥದ್ದು. ಸೊ ಇದು ನೀವು ಅಚೀವ್ ಮಾಡಿದ್ರೆ ನೀವು ಖುಷಿಯಾಗಿರ್ತೀರಿ, ನಿಮಗೆ ಗವರ್ನಮೆಂಟ್ ಜಾಬು ಡ್ರೀಮ್ ಜಾಬು ಸಿಗುವಂಥದ್ದು. ಸೊ ಹಾಗಾಗಿ ಇದನ್ನ ನೆಗ್ಲೆಕ್ಟ್ ಮಾಡಬೇಡಿ. ವೂಲ್ಫಿನ ಮಂತ್ರ ಅಂದ್ರೇನೆ ತುಂಬಾ ಮ್ಯಾಜಿಕ್, ಹಾಗೆ ಚಮತ್ಕಾರ ಪವಾಡಗಳನ್ನ ಸೃಷ್ಟಿ ಮಾಡುವಂಥದ್ದು ವೂಲ್ಫಿಗೆ. ಆ ಒಂದು ಸ್ಪಿರಿಟ್, ಆ ಒಂದು ಶಕ್ತಿ ಆ ಒಂದು ಮಟ್ಟಕ್ಕೆ ಇರುತ್ತೆ. ಸೊ ಇದನ್ನ ನೀವು ಮಾಡ್ತಾ ಹೋಗಿ. ಮಾಡುವಾಗ ನಾನು ಇದನ್ನ ಮಾಡ್ತಾ ಇದ್ದೀನಿ, ಮನೆಯಲ್ಲಿ ಇರೋರ್ಗೆಲ್ರಿಗೂ ಹೇಳೋದು, ಫ್ರೆಂಡ್ಸ್ಗಳಿಗೆಲ್ಲ ಹೇಳೋದು, ನಾನು ನೋಡೋಣ ಅನ್ಕೊಂಡು ಮಾಡ್ತಾ ಹೋಗೋದು, ಇದು ಯಾವುದೂ ಮಾಡಬೇಡಿ. ಮನಸ್ಸಿಟ್ಟು ಒಂದು ನಂಬಿಕೆ ವಿಶ್ವಾಸ ಇಟ್ಟು ಬೆಳಿಗ್ಗೆ, ಇವಾಗ ನೀವು ಕೇಳ್ತೀರಾ ಎಷ್ಟು ಸಾರಿ ಅಂತ, ನೋಡಿ ನಿಮ್ಮ ಡ್ರೀಮ್ ಜಾಬ್ ನಿಮಗೆ ಏನೂ ಕಷ್ಟಪಡ್ದೇನೆ ಇಷ್ಟು ಮಾತ್ರ ನೀವು ಮಾಡ್ತಾ ಇದ್ದೀರಿ ಅಂದ್ರೆ 108 ಸಾರಿನೇ ಮಾಡ್ಕೊಳ್ಳಿ, ಯಾರು ಬೇಡ ಅಂತಾರೆ. ಬೆಳಿಗ್ಗೆ 108 ಸಾರಿ, ಸಾಯಂಕಾಲ 108 ಸಾರಿ ನಿಮ್ಮ ಕನಸಿನ ಜಾಬ್ ಅನ್ನ ನೀವು ಅದನ್ನ ಡ್ರೀಮ್ ಮಾಡ್ತಾ ನಾನು ಕೊಟ್ಟಿರುವಂತ ಈ ಒಂದು ಸ್ವಿಚ್ ವರ್ಡ್ ಅನ್ನ ಹೇಳ್ತಾ ಎಷ್ಟು ಬೇಗ ಇದು ಅಪ್ರೂವ್ ಆಗಿ ಬರುತ್ತೋ, ಸ್ಯಾಂಕ್ಷನ್ ಆಗಿ ಬರುತ್ತೋ ಗೊತ್ತಿಲ್ಲ. ಈ ಸ್ವಿಚ್ ವರ್ಡ್ ಇರೋದೇ ಅಪ್ರೂವಲ್ ಅಂಡ್ ಸ್ಯಾಂಕ್ಷನ್ ಅಂತಾನೆ ಇದಕ್ಕೆ ಇರೋವಂಥದ್ದು. ಸೊ ಹಾಗಾಗಿ ಮರಿದೇನೆ ಇದನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ಗ್ರೇಟ್ ಆಗಿರುವಂತ ವೂಲ್ಫಿನ ಈ ಒಂದು ಅಪ್ರೂವಲ್ ಅಂಡ್ ಸ್ಯಾಂಕ್ಷನ್ ಸ್ವಿಚ್ ವರ್ಡ್ ಅನ್ನ ತಂದು ಕೊಟ್ಟಿದ್ದೀನಿ ಅಲ್ವಾ. ಹಾಗಾದ್ರೆ ನೀವೆಲ್ಲರೂ ನನಗೆ ಹೈಪ್ ಕೊಡೋದನ್ನ ಮರಿಬೇಡಿ. ಮುಂದೆ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವಂತ ಒಂದು ಟಾಪಿಕ್, ಸಬ್ಜೆಕ್ಟ್ ಹಾಗೂ ಕಾಂಟೆಂಟ್ ಯಾವ್ದನ್ನ ತಗೊಂಡ್ ಬರ್ತಾ ಇದ್ದೀನಿ, ಆ ಒಂದು ಎಷ್ಟು ಇನ್ಫಾರ್ಮೇಟಿವ್ ಆಗಿರುತ್ತೆ, ವೇಟ್ ಮಾಡ್ತಾ ಇರಿ. ನಮಸ್ಕಾರ.